ನಮಸ್ಕಾರ ಗುರುವೇ, ಹೇಗಿದ್ದೀರಾ? ಆರಾಮ? ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ? ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ. ಮನೆಯೆಲ್ಲ ಚೆನ್ನಾಗಿದ್ದೀರಾ? ಮ್ಯಾಟ್ರ್ ಏನಂದರೆ, ಇವತ್ತು ಟ್ರ್ಯಾಂಪ್ ಸ್ಪೀಡ್ 400 ಗಾಡಿನ ಓಡಿಸ್ತಾ ಇದ್ದೀನಿ. ಇಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದು ಶೋರೂಮ್ ಇದೆ ಟ್ರ್ಯಾಂಪ್ ಅವ್ರದ್ದು. ರೀಸೆಂಟಾಗಿ ಓಪನ್ ಮಾಡಿದ್ರೆ ನಂಗೆ ಗೊತ್ತೇ ಇಲ್ಲ, ಇವಾಗ ಗೊತ್ತಾಗಿದ್ದು. ಅಲ್ಲಿ ಗಾಡಿ ತೊಗೊಂಡು ಒಂದು ಟೆಸ್ಟ್ ರೈಡ್ ಹೋಗ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಸ್ಪೀಡ್ 400. ಅವತ್ತಿಂದ ಕಾಯ್ದಲ್ಲೇ ಇದೆ ಸ್ಪೀಡ್ 400 ಟೆಸ್ಟ್ ರೈಡ್ ಮಾಡಬೇಕು ಅಂತ. ಗಾಡಿ ಸಿಕ್ಕಿರಲ್ಲ, ಇವತ್ತು ಸಿಕ್ಕಿದೆ. ನೋಡೋಣ ಬನ್ನಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ. ಫುಲ್ ಸ್ಮೂತ್ ಇದೆ ಗುರು ಗಾಡಿ. ಪಿಕಪ್ಪು ಓಕೆ. ಹೈವೇಗೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಇವಾಗ ಟ್ರಾಫಿಕ್ ಜಾಸ್ತಿ ಇದೆ, ಪರವಾಗಿಲ್ಲ. ಟ್ರಾಫಿಕ್ ಇದ್ರೆ ರಿಯಲ್ ವರ್ಲ್ಡ್ ಸಿಚುವೇಶನ್ ಅಲ್ಲಿ ಗಾಡಿ ಹೇಗೆ ಬಿಹೇವ್ ಮಾಡುತ್ತೆ, ಎಷ್ಟು ಹೀಟ್ ಆಗುತ್ತೆ ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ಲ ಗುರು? ಗಾಡಿ ಅಂತೂ ವೆಯ್ಟ್ಲೆಸ್ ಗಾಡಿ, ಒಳ್ಳೆ ಪೇಪರ್ ತರ ಇದೆ. ಅಂದ್ರೆ ಅಷ್ಟು ಫ್ಲಿಕಬಲ್ಲು, ವೆಯ್ಟೇ ಗೊತ್ತಾಗ್ತಾ ಇಲ್ಲ. ಬೇರೆ ಗಾಡಿಗಳು ಓಡಿಸಿದ್ದೀನಿ ನಾನು, ಬೇರೆ ಬ್ರ್ಯಾಂಡ್ದು. ವೆಯ್ಟ್ ಗೊತ್ತಾಗುತ್ತೆ ಓಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಆದ್ರೂ. ಇದಂತೂ ತುಂಬಾನೇ ಲೈಟ್ ಆಗಿದೆ ಗಾಡಿ. ಇವಾಗ ತಾನೇ ನಂದು ಸ್ಪೀಡ್ 1200 RS ಓಡಿಸ್ಕೊ ಬಂದೆ. ಅಲ್ಲಿ ಸರ್ವಿಸಿಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಅದು ನೋಡ್ಸ್ಮೇಲೆ ಇದು ನೋಡ್ಸ್ತಾ ಇರೋದಕ್ಕೆ ಆ ಥರ ಅನಿಸ್ತಾ ಇರ್ಬೋದೇನೋ. ಓ ಸಾಕಾದಿದೆಯಲ್ಲ ಗುರು. ಅಂದರೆ ಕಂಟ್ರೋಲ್ ವೈಸು, ಬ್ರೇಕಿಂಗು ಎಲ್ಲ ತುಂಬ ಚೆನ್ನಾಗಿದೆ. ಡ್ಯುಯಲ್ ಚಾನಲ್ ABS, ಫ್ರಂಟ್ ಮತ್ತು ರೇರ್ ಎರಡೂ ABS ಬರುತ್ತೆ. 13 ಲೀಟ್ರ್ ಟ್ಯಾಂಕು ಕೆಪಾಸಿಟಿ ಇದು. ಮೈಲೇಜ್ ಎಷ್ಟು ಬರ್ಬೋದು? ಒಂದು ಸೇಮ್ ಡ್ಯೂಕ್ 390 ಅಷ್ಟೇ ಬರುತ್ತೆ ಅನ್ಕೊಂತೀನಿ. ಡಾಮಿನರ್ ಡ್ಯೂಕ್ 390 ಎಷ್ಟು ಮೈಲೇಜ್ ಬರ್ತೋ ಅಷ್ಟೇ ಇರುತ್ತೆ. ಯಾಕಂದರೆ ಇದು ಸಿಮಿಲರ್ ಕೈಂಡ್ ಆಫ್ ಇಂಜಿನ್, 400cc ಇಂಜಿನ್ನು, 40 ಹಾರ್ಸ್ ಪವರ್ ಗುರು. ನನಗೆ ಅದೇ ಆಶ್ಚರ್ಯ, ಈ ಪ್ರೈಸ್ ರೇಂಜಲ್ಲಿ 40 ಹಾರ್ಸ್ ಪವರ್. ಒಳ್ಳೆ ಪಿಕಪ್ ಇರುತ್ತೆ. ಹಂಗಾರೆ ಒಂದು ಸ್ಟ್ರೆಚ್ ಸಿಗ್ಲಿ. ಅದ್ರ ಜೊತೆಗೆ ಇದು ಕಾಂಪಿಟೇಷನ್ ಇರೋ ಗಾಡಿಗಳು ನಾನು ಅವಾಗಲೇ ಸುಮ್ಮನೆ ಕಂಪೇರ್ ಮಾಡ್ತಾ ಇದ್ದೆ. ಒಂದು ಸ್ಪೀಡ್ 400 ಇದು, ಹಂಟರ್ 350 ಕಾಂಪಿಟೇಷನ್ ಇದೆ. ಆಮೇಲೆ X440 ಹಾರ್ಲಿ ಡೇವಿಡ್ಸನ್ದು, ಆಮೇಲೆ SD ರೋಡ್ಸ್ಟರು. ಪ್ರೈಸ್ ರೇಂಜ್ ಬಂದ್ಬಿಟ್ಟು ಎಲ್ಲದಕ್ಕಿಂತ ಕಮ್ಮಿ ಬಂದು SD ಆಮೇಲೆ ಹಂಟರ್ದು. ಇದು 2,73,000 ಎಕ್ಸ್ ಶೋರೂಮ್ ಪ್ರೈಸ್. ಓಕೆ, ಪವರ್ ಅಂತ ಬಂತು ಅಂದ್ರೆ ಇದೇ ಹೈಯೆಸ್ಟ್ ಹಾರ್ಸ್ ಪವರ್ ಗುರು. 4ರಲ್ಲೂ 40 ಹಾರ್ಸ್ ಪವರ್ ಇದೆ. ಸೂಪರ್. ಟಾರ್ಕ್ ಎಷ್ಟಿದೆ? 37.5. ಓಕೆ, ಇಷ್ಟೊತ್ತು ನಾನು ಹೇಳಿದ 4 ಗಾಡಿನೂ ಮಾಡರ್ನ್ ಕ್ಲಾಸಿಕ್ ಡಿಸೈನ್ ಗಾಡಿ. ನೋಡಿ, ನಾನು ಅವಲಿಂದ ಆರಾಮಾಗಿ ನುಗ್ಸಾಡ್ತಾ ಇದ್ದೀನಿ. ಚೆನ್ನಾಗಿ ನುಗ್ಸಾಡ್ಬೋದು ಟ್ರಾಫಿಕ್ನಲ್ಲಿ. ಏನು ಗೊತ್ತಾ, ಟರ್ನಿಂಗ್ ರೇಡಿಯಸ್ ಚಿಕ್ಕದಿರಬೇಕು ಟ್ರಾಫಿಕಲ್ಲಿ ಓಡಿಸಾಡೋದಕ್ಕೆ. ಆಮೇಲೆ ನಾನು ಬಂದ್ಬಿಟ್ಟು 5'10" ಇದ್ದೀನಿ. ಕಾಲು ಫ್ಲ್ಯಾಟಾಗಿ ಇಟ್ಟಿದ್ದೀನಿ ನೆಲದ ಮೇಲ್ಗಡೆ. ಮಂಡಿನೂ ಬೆಂಡಾಗಿದೆ ಸ್ವಲ್ಪ. ಅಂದರೆ ನನಗಿಂತ ಸ್ವಲ್ಪ ಕುಳ್ಳಾರಿಗೂ ಏನು ಪ್ರಾಬ್ಲಮ್ ಇರಲ್ಲ, ಆರಾಮಾಗಿ ಓಡಾಡ್ಸ್ಕೊಂಡಿರ್ಬೋದು. ಎಕ್ಸಾಸ್ಟ್ ಸೌಂಡ್ ಒಂದ್ಸರಿ ಕೇಳಿಸ್ಕೊಂಬಿಡಿ. ಎಕ್ಸಾಸ್ಟ್ ಸೌಂಡು ಇವಾಗ BS6 ನಾರ್ಮ್ಸ್ ಇರೋದ್ರಿಂದ ಅಂತ ಏನು ಎಕ್ಸಾಸ್ಟ್ ಸೌಂಡ್ ಯಾವ್ದ್ರಲ್ಲೂ ಬರೋಲ್ಲ. ಹೀಟಿಂಗು ಆಲ್ಮೋಸ್ಟ್ 15 ನಿಮಿಷದಿಂದ ಓಡಿಸ್ತಾ ಇದ್ದೀನಿ, ಅಂತ ಹೀಟ್ ಹೊಡಿತಲ್ಲ. ತೂಕ ಅಂತೂ ಗುರು 170 ಕಿಲೋಸ್ ಏನೋ ಇದೆ. ಆರಾಮಿದೆ ಮಾತ್ರ, ಅಂತ ತೂಕ ಅಂತಾನೆ ಅನ್ಸಲ್ಲ ನನಗೆ. ಒಂದೇನು ಗೊತ್ತಾ, ಈ ಬಾರ್ ಆ್ಯಂಡ್ ಮಿರರ್ಸಲ್ಲಿರೋ ಪ್ರಾಬ್ಲಮ್ಮು, ಫಿಲ್ಟರ್ ಥ್ರೂ ಮಾಡ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರು ಟಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಆಟೋಗೋ ಅದಕ್ಕೋ ಇದಕ್ಕೋ. ಇದನ್ನು ಮಾಮೂಲಿ ಇಲ್ಲಿ ಕೊಟ್ಬಿಟ್ಟಿದ್ರೆ ಮಿರರ್ ಇನ್ನೂ ಚೆನ್ನಾಗಿರುತ್ತೆ. ಅದು ಬರುತ್ತಂತೆ ಆಕ್ಸೆಸರಿ ಆಗಿ. ಕ್ರಾಂಬ್ಲರಲ್ಲಿ ಇದೆಯಲ್ಲ, ಅದನ್ನು ತೆಗೆದಿಲ್ಗೆ ಹಾಕೋಬೋದು ಬೇಕಾರೆ. ನಾನಾದರೆ ಈ ಗಾಡಿ ತೊಗೊಂಡ್ರೆ ಇದನ್ನು ಹಾಕ್ಸ್ಕೊಂಡ್ಬಿಡ್ತೀನಿ. ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ಬಾರ್ ಆ್ಯಂಡ್ ಮಿರರ್ಸ್. ಆಮೇಲೆ ಇನ್ನೊಂದು ಗಾಡಿ ಇದು, ಇದ್ರಲ್ಲಿ ಒಂದು ಡಿಬೇಟ್ ಇತ್ತು. ಎಷ್ಟೊಂದು ಜನ ಕೇಳ್ತಿದ್ರು ಇದು ಡಾಮಿನೋರ್ ಇಂಜಿನ್ನ, ಅದನ್ನೇ ತೆಗೆದಿದ್ದಕ್ಕೆ ಹಾಕಿದಾರ ಅಂತ. ಆ್ಯಕ್ಚುಲಿ ಇದು ಡಾಮಿನೋರ್ ಇಂಜಿನ್ ಅಲ್ಲ, ಇದು ಟ್ರ್ಯಾಂಪ್ ಅವರನ್ನೇ ಸ್ಪೀಡ್ 400 ಅಂತ ಮಾಡಿರೋ ಇಂಜಿನ್ ಇದು. ಫಿಟ್ ಆ್ಯಂಡ್ ಫಿನಿಶ್ ಮಾತ್ರ ಗಾಡಿದು ನೆಕ್ಸ್ಟ್ ಲೆವೆಲ್ ಇದೆ ಗುರು. ನೋಡ್ರಿ, ಎಲ್ಲ ಪಾರ್ಟ್ಸು, ನಟ್ಟು ಬೋಲ್ಟ್ಸು ಟ್ರ್ಯಾಂಪ್ನವ್ರದ್ದು ಅದೇ ಸಿಗ್ನೇಚರ್ ಫೀಚರು. ಫಿಟ್ ಆ್ಯಂಡ್ ಫಿನಿಶ್ ಮಾತ್ರ ಟ್ರ್ಯಾಂಪ್ ಅವ್ರದ್ದು. ಇನ್ ಟರ್ಮ್ಸ್ ಆಫ್ ಕಾಂಪೋನೆಂಟ್ಸ್ ಅದೇನೇನು ಹಾಕ್ತಾರೆ ಟಾಪ್ ನಾಚ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದು. ಗಾಡಿ ಫ್ರೆಶ್ ಆಗಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಟಚ್ ಆ್ಯಂಡ್ ಫೀಲ್ ಇರುತ್ತಲ್ಲ ಗಾಡಿದು, ತುಂಬ ಚೆನ್ನಾಗಿರುತ್ತೆ. ಅದರ ಆಸ್ಥೆಟಿಕ್ಸು, ಕಲರ್ ಸ್ಕೀಮು, ಪೇಂಟ್ ಜಾಬು ಅದೆಲ್ಲ ಸೂಪರ್ ಇರುತ್ತೆ ಟ್ರ್ಯಾಂಪ್ದು. ಏನು ಗೊತ್ತಾ, 400cc ಗಾಡಿಗೆ 40 ಹಾರ್ಸ್ ಪವರ್ ಹಾಕಿದ್ದಾರೆ. ಅದರಿಂದ ಏನಾಗುತ್ತೆ ಅಂದರೆ ನಮ್ಗೆ ಅಡ್ವಾಂಟೇಜು, ನಾವು ಲಾಂಗ್ ರೈಡ್ಸ್ ಪ್ಲಾನ್ ಮಾಡಿದಾಗ್ಲೂ ಆರಾಮಾಗಿ ಗಾಡಿ 100-110 ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಕಂಫರ್ಟಬಲ್ ಆಗಿ ಕ್ರೂಸ್ ಮಾಡ್ಬೋದು. ಅದರಿಂದ ಅಡ್ವಾಂಟೇಜ್ ಅಂದರೆ ಡಿಸ್ಟೆನ್ಸು ಆರಾಮಾಗಿ ಬೇಗನೂ ಕವರ್ ಆಗುತ್ತೆ, ಬೋರಿಂಗ್ ಇರೋದಿಲ್ಲ ರೈಡು, ನೆಮ್ಮದಿಯಾಗಿ ಹೋಗ್ಬೋದು. ಇದಕ್ಕೆ ಆಕ್ಸೆಸರೀಸ್ ಎಲ್ಲ ಬರುತ್ತೆ. ಮುಂದೆ ಟ್ಯಾಂಕ್ ಬ್ಯಾಗು, ಹಿಂದೆ ಟಾಪ್ ಬಾಕ್ಸು, ಪಕ್ಕದಲ್ಲಿ ಸಾಫ್ಟ್ ಲಗೇಜು, ಅದೆಲ್ಲ ಟ್ರ್ಯಾಂಪ್ ಅವರೇ ಕೊಡ್ತಾರೆ ಕಂಪ್ಲೀಟ್ ಆಗಿ. ಅದನ್ನ ಹಾಕೊಂಡು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಇನ್ನೊಂದು ಹೇಳಬೇಕು ಅಂದರೆ, ಹಿಂದೆ ಸೀಟ್ ನೋಡಿ ಎಷ್ಟು ದೊಡ್ಡದಿದೆ. ನಾನು ಕೂತ್ಕೊಂಡಿರೋದು ಇಲ್ಲಿವರೆಗೂ ಅಷ್ಟೇ, ಇನ್ನೂ ಇಷ್ಟು ಜಾಗ ಇದೆ. ಹಿಂದೆ ಕೂತ್ಕೊಂಡವ್ರಿಗೂ ಒಳ್ಳೆ ಸ್ಪೇಸ್ ಇದೆ, ಆರಾಮಾಗಿ ಕೂತ್ಕೊಬೋದು ಅವರು. ಮತ್ತು ಇನ್ನೊಂದೇನೆಂದರೆ, ಇದು ಲಿಕ್ವಿಡ್ ಕೂಲ್ ಇಂಜಿನು, ಇಲ್ಲಿ ರೇಡಿಯೇಟರ್ ಕೊಟ್ಟಿದ್ದಾರೆ. ಇನ್ಸ್ಟ್ರೂಮೆಂಟ್ ಕಾನ್ಸೋಲ್ ನೋಡಿದ್ರೆ ಸಿಂಪಲ್ ಆಗಿ ಈ ಕಡೆ ಅನಲಾಗು ಡಿಜಿಟಲ್ ಕೊಟ್ಟಿದ್ದಾರೆ. ಈ ಕಡೆ ಗೇರ್ ಶಿಫ್ಟ್ ಮಾಡೋದು, ಸ್ಪೀಡು, RPM, ಎಷ್ಟು ಕಿಲೋಮೀಟರ್ ಓಡಿದೆ, ಪೆಟ್ರೋಲ್ದು ರೇಂಜ್ ಏನು, ಎಷ್ಟು ಬೇಕೋ ಅಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಟ್ರಿಪ್ 1 ಟ್ರಿಪ್ ಡೇಟಾ ಡೀಟೇಲ್ಸು ಬರುತ್ತೆ. ಸರಿಯಾಗಿ ಟ್ರಾಫಿಕಲ್ಲಿ ಕಚ್ಕೊಂಡ್ಬಿಟ್ಟಿದ್ದೀನಿ. ಗಾಡಿ ನೋಡೋದಕ್ಕೆ ಪಕ್ಕಾ ಕ್ಲಾಸಿಕ್ ಲುಕ್ಕು ಚೆನ್ನಾಗಿದೆ. ಟ್ರ್ಯಾಂಪ್ ಲೋಗೋ ದೊಡ್ಡದಾಗಿ ಹಾಕಿದ್ದಾರೆ. ಪಕ್ಕದಲ್ಲಿ ಸ್ಪೀಡ್ 400. ಟಯರ್ಸು 150 ಸೆಕ್ಷನ್ ಅಪೋಲೋ ಟಯರ್ಸ್ ಹಾಕಿದ್ದಾರೆ. ಓಕೆ, 150 ಸೆಕ್ಷನ್ ಇಸ್ ಮೋರ್ ದೆನ್ ಎನಫ್ ಫಾರ್ 400cc. ಫ್ರಂಟು 110 ಸೆಕ್ಷನ್ನು. ಮತ್ತು ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಚೈನು ನಿಮಗೆ ಈ ಸೈಡ್ ಬರುತ್ತೆ.
ನಾರ್ಮಲ್ ಆಗಿ ಬೇರೆ ಗಾಡಿಗಳಿಗೆ ಚೈನು ಸ್ಪ್ರಾಕೆಟ್ ಎಲ್ಲ ಈ ಸೈಡ್ ಬರುತ್ತೆ ನೋಡ್ರಿ. ಇವಾಗ ಸ್ಪ್ಲೆಂಡರ್ ಮುಂದೆ ಇದೆ, ಬೇರೆ ಯಾವುದೇ ಬೈಕ್ ತೊಗೊಳ್ಳಿ ಈ ಕಡೆ ಬರುತ್ತೆ, ಇದು ರೈಟ್ ಸೈಡ್ ಕೊಟ್ಟಿದ್ದಾರೆ. ಏನು ಡಿಸೈನ್ ಕಾಂಪ್ಯಾಕ್ಟ್ ಮಾಡೋದಕ್ಕೆ ಮತ್ತು ಅದಕ್ಕೋಸ್ಕರ ಈ ಥರ ಮಾಡಿರೋದು ಅಂತ ಹೇಳಿದ್ರು. ಎಕ್ಸಾಕ್ಟಾಗಿ ಏನಂತ ಗೊತ್ತಿಲ್ಲ. ಆದರೆ ಶಾಜಿ ಫಿಟ್ ಆ್ಯಂಡ್ ಫಿನಿಶು, ಮೇಕು ಮತ್ತು ಸ್ವಿಂಗಮು ಎಲ್ಲ ಸಖತ್ತಾಗಿದೆ. ರಾಕ್ ಸಾಲಿಡಾಗಿ ನನಗೆ ಸೀಟು ಇಷ್ಟ ಆಯಿತು. ನನಗೆ ಆ್ಯಕ್ಚುಲಿ ಬಕೆಟ್ ಸೀಟ್ ಇಷ್ಟ ಆಗಲ್ಲ, ಅಂದರೆ ಒಂಥರ ಹೀಗಿರುತ್ತಲ್ಲ, ನನಗೆ ಫ್ಲ್ಯಾಟ್ ಈ ಥರ ಇರಬೇಕು. ಏನಕ್ಕೆ ಕುತ್ಕೊಂಡಾಗ ಹಿಂದೆ ಮುಂದೆ ಹೋಗೋದಕ್ಕೆ ಸ್ವಲ್ಪ ರೂಮ್ ಇರುತ್ತಲ್ಲ, ಅದಕ್ಕೋಸ್ಕರ. ರೇರಿಂದನೂ ಹಿಂದೆ ನೋಡಿ ಲೈಟ್, ಅದು ಬ್ರೇಕ್ ಲೈಟು ಸಿಂಪಲ್ ಡಿಸೈನ್ ಇದೆ. ಈ ಕ್ಲಾಸಿಕ್ ಗಾಡಿಗೆ ಇಷ್ಟೇ ಬರೋದು ಡಿಸೈನು. ಇದ್ರ ಅಣ್ಣನೂ ಅಷ್ಟೇ ಸ್ಪೀಡ್ ವಿನ್ ಅಂತ ಬರುತ್ತೆ. 1200 ಒಂದಿದೆ, 900 ಒಂದಿದೆ ಅನ್ಕೊತೀನಿ. 900 1200 ಒಂದು ಬರುತ್ತೆ ಅನ್ಕೊತೀನಿ. ಮುಂದೇನು ಹೆಡ್ಲೈಟು ಚೆನ್ನಾಗಿದೆ ಗುರು. ಗಾಡಿ ಡಿಸೈನು ಸಿಂಪಲ್ ಆಗಿದೆ ಮತ್ತು ಗೋಲ್ಡನ್ ಕಲರ್ ಸಸ್ಪೆನ್ಷನ್ ಕೊಟ್ಟಿದ್ದಾರಲ್ಲ, ಅದು ಸಖತ್ತಾಗಿದೆ. ಇವಾಗ KTM 390 ತಗೊಳ್ಳಿ, ಅದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಮತ್ತು ಇದಕ್ಕೆ ಡಾಮಿನಾರ್ 400 ಕಂಪೇರ್ ಮಾಡ್ಬೋದು. ಆದರೆ ಡಾಮಿನಾರ್ 400 ಸ್ವಲ್ಪ ಹೆವಿ ಅನ್ಸುತ್ತೆ ನನಗೆ ಗಾಡಿ. ಡಾಮಿನಾರು ಸ್ಪೋರ್ಟ್ಸ್ ಟೂರರ್ ನೇಕೆಡ್ ಬೈಕು, KTM ಡ್ಯೂಕ್ 390 ಅದು ಮೋರ್ ಆಫ್ ಸ್ಪೋರ್ಟ್ಸ್ ನೇಕೆಡ್ ಬೈಕು, ಪಾಕೆಟ್ ರಾಕೆಟ್ ಗಾಡಿ ಅಂತ ಹೇಳ್ತಾರೆ ಅದನ್ನು. ಆದರೆ ಇದು ಬಂದ್ಬಿಟ್ಟು ಆ ಕಡೆ ಸ್ಪೋರ್ಟ್ಸ್ ನೇಕೆಡ್ ಬೈಕು ಅಲ್ಲ, ಬರೀ ನೇಕೆಡ್ ಬೈಕು ಅಂತಲೂ ಹೇಳೋಕ್ಕಾಗಲ್ಲ. ಇದು ಕ್ಲಾಸಿಕ್, ಅದೆರಡರ ಮಧ್ಯದಲ್ಲಿ ಬರುತ್ತೆ, ಒಂಥರ ಡಿಫ್ರೆಂಟ್ ಸೆಗ್ಮೆಂಟ್ ಇದು. ಅಂದರೆ ಅದೆರಡಕ್ಕಿಂತ ತುಂಬ ರಿಲ್ಯಾಕ್ಸ್ಡಾಗಿ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ ಇದು ನನ್ನ ಪ್ರಕಾರ. ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿ ಕೊಟ್ಟಿದ್ದಾರೆ ಗುರು, ಅಂತ ಏನು ಕೆಳಗಡೆ ಇಲ್ಲ, ಬಾಟಮ್ ಆಗಲ್ಲ ಸುಲಭವಾಗಿ. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಫುಟ್ ಪೆಕ್ಸ್ ಪೊಸಿಷನಿಂಗು ಅಷ್ಟೇ ತುಂಬ ಅಗ್ರೆಸಿವ್ ಇಲ್ಲ, ಆರಾಮಿದೆ. ಅದ್ರ ಜೊತೆಗೆ ಅದ್ರ ಪಕ್ಕ ಇದು ಕೊಟ್ಟಿದ್ದಾರೆ ನೋಡಿ, ಮೆಟಲ್ ಪಾರ್ಟು ಏನು ಸಖತ್ ಸ್ಟೇಬಲ್ ಆಗಿದೆ, ಇದು ಗಟ್ಟಿಯಾಗಿ. ನೀವು ಬೇರೆ ಬೈಕಲ್ಲಿ ನೋಡಿದ್ರೆ ಪ್ಲಾಸ್ಟಿಕ್ ಇರುತ್ತೆ. ಇದು ಸಿಂಗಲ್ ಸಿಲಿಂಡರ್ ಇಂಜಿನ್ ಅಲ್ಲ, ಇದ್ರ ಪವರ್ ಬ್ಯಾಂಡ್ ಯಾವಾಗ ಓಪನ್ ಆಗುತ್ತೆ ಅಂತ ಸ್ವಲ್ಪ ಆ ಕಡೆ ಹೋಗಿ ಚೆಕ್ ಮಾಡ ಬಂದಿರಿ. ಆದರೆ ಈ ಮಿರರ್ ಇದೆಯಲ್ಲ, ಬಾರ್ ಎಂಡ್ ಮಿರರು, ಒಂದೊಳ್ಳೆ ಲುಕ್ ಕೊಡುತ್ತೆ ಗಾಡಿಗೆ. ಟರ್ನಿಂಗ್ ರೇಡಿಯಸ್ಸು ಸೂಪರ್ ಇದೆಯಲ್ಲ ಗುರು, ನೋಡಿ ರಪ್ ಅಂತ ತಿರ್ಕೊಂಡ್ಬಿಡ್ತು ಗಾಡಿ. ಬ್ರೇಕ್ಸ್ ವೆರಿ ನೈಸ್. ಕಂಟ್ರೋಲು ಫ್ಲಿಕ್ ಮಾಡೋದು ಓಕೆ. ಅಂದರೆ ಇದು ತುಂಬ ಫ್ಲಿಕ್ಕಬಲ್ ಇಲ್ಲ. ಅಂದರೆ ಡ್ಯೂಕ್ 390 ಎಲ್ಲ ತುಂಬ ಫ್ಲಿಕ್ ಮಾಡ್ಬೋದಲ್ಲ, ಆ ಥರ ಇಲ್ಲ. ಈಗ ಗಾಡಿ ಸ್ವಲ್ಪ ಉದ್ದ ಇದೆಯಲ್ಲ, ಅಂದರೆ ಸ್ಟ್ರೇಟ್ ಲೈನ್ ಇಟ್ಕೊಂಡು ಹೋಗಬೇಕು. ಬ್ರೇಕ್ಸು ಸೂಪರ್ ಗುರು. ನಾನು ಈ ಥರ ಓಡಿಸ್ತಾ ಇರೋದು ಟೆಸ್ಟ್ ರೈಡ್ ಗಾಡಿ, ಇದು ಟೆಸ್ಟ್ ಮಾಡ್ತಾ ಇರೋದಕ್ಕೆ. ಇವಾಗ ನೆಕ್ಸ್ಟ್ ವಿಡಿಯೋ ನೋಡಿದ್ರು ತೊಗೊಬೇಕು ಅಂತ ಡಿಸಿಷನ್ ಮಾಡಿದ್ರೆ ಅಟ್ಲೀಸ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ನಾನು ತೊಗೋಬೇಕಂತ ಡಿಸಿಷನ್ ಮಾಡಿದ್ರು ನನಗೂ ಒಂದು ಸ್ವಲ್ಪ ಅರ್ಥ ಆಗಬೇಕಲ್ಲ ಗಾಡಿ ಯಾವ ಥರ ಅಂತ, ಅದಕ್ಕೋಸ್ಕರ ಈ ಥರ ಓಡಿಸ್ತಾ ಇರೋದು. ಯಾರು ಈ ಥರ ಓಡಿಸೋಕೆ ಹೋಗಬೇಡಿ. ಕ್ರೂಸಿಂಗ್ ಅಂತ ಬಂತು ಅಂದರೆ 110 ಇಟ್ಕೊಂಡು ಹೋಗೋಣ ತಡೀರಿ. ಆರಾಮಿದೆ ಗುರು. ಇವಾಗ ನಾನು 100 ಕ್ರೂಸ್ ಮಾಡ್ತಾ ಇದ್ದೀನಿ. ಇಂಜಿನ್ ಸ್ಟ್ರೆಸ್ ಆಗ್ತಾ ಇಲ್ಲ, ವೈಬ್ರೇಷನ್ಸು ನನಗೇನು ಕಾಣಿಸ್ತಿಲ್ಲ. ಫುಟ್ ಪೆಕ್ಸಲ್ಲೇ ಆಗಲಿ, ಹ್ಯಾಂಡಲ್ ಬಾರ್ಸಲ್ಲೇ ಆಗಲಿ, ಮಿರರ್ಸಲ್ಲೂ ಅಷ್ಟು ವೈಬ್ರೇಷನ್ ಏನು ಕಾಣ್ತಾ ಇಲ್ಲ. ಆರಾಮಾಗಿ ಎಫರ್ಟ್ಲೆಸ್ ಆಗಿ ಹೋಗ್ತಿದೆ 100ಅಲ್ಲಿ. ಈ ವಿಂಡ್ ಬ್ಲಾಸ್ಟು ನನಗೇನು ಅಷ್ಟಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನಾದ್ರು ಒಂದು ಚಿಕ್ಕದು ವಿಂಡ್ ಶೀಲ್ಡ್ ಹಾಕ್ಬಿಟ್ರೆ ಅದೇ ಅನ್ನೆಸರಿ ವಿಂಡ್ ಬ್ಲಾಸ್ಟನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. 80 ಹೋದ್ರೆ ಅಂತೂ ಇನ್ನೂ ಕಂಫರ್ಟಬಲಾಗಿ ಆರಾಮಾಗಿ ಹೋಗುತ್ತೆ. ನನ್ನ ಪ್ರಕಾರ ಹೈವೇಲಿ ಟೂರ್ ಮಾಡೋದಕ್ಕೂ ರಿಲ್ಯಾಕ್ಸ್ಡಾಗಿ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ ಗಾಡಿ. ಲಗೇಜ್ ಹಾಕ್ಕೊಂಡು ಏನಕ್ಕೆ ಕಂಟ್ರೋಲು ಚೆನ್ನಾಗಿದೆ. ಬ್ರೇಕ್ ಹೊಡೆದ ತಕ್ಷಣ ಕೈಗೆ ಬಂದ್ಬಿಡುತ್ತೆ ಗಾಡಿ. ನನ್ನ ಪ್ರಕಾರ ಈ ಬಜೆಟ್ಗೆ 40 ಹಾರ್ಸ್ ಪವರ್ 400cc ಗಾಡಿ ವರ್ತ್ ಇಟ್ ಅನ್ನಿಸ್ತಿದೆ. ಆದರೆ ಒಂದೇನು ಗೊತ್ತಾ ಕ್ಯಾಚ್ ಪಾಯಿಂಟು, ನನ್ನ ಪ್ರಕಾರ ಅಷ್ಟೇ, ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಹೊಸ ಗಾಡಿ ಫ್ರೆಶ್ ಇಂಜಿನ್ ಮಾಡಿ ಮಾರ್ಕೆಟಲ್ಲಿ ಲಾಂಚ್ ಮಾಡಿದಾಗ ನಾರ್ಮಲ್ ಆಗಿ ಅದು ಮೈನರ್ ನಿಗಲ್ಸ್ ಇರುತ್ತೆ. ಮೈನರ್ ನಿಗಲ್ಸ್ ಅಂದರೆ ಅದು ಇದು ಸಣ್ಣ ಪುಟ್ಟ ಟ್ವೀಕಿಂಗ್ ಮಾಡ್ತಾ ಇರಬೇಕಾಗುತ್ತೆ. ಯಾಕಂದರೆ ಫ್ರೆಶ್ ಇಂಜಿನ್ನು ಸ್ವಲ್ಪ ಮಾರ್ಕೆಟಲ್ಲಿ ಬಂದು ಅದು ಇದು ಒಂದು ಸ್ವಲ್ಪ ಸಣ್ಣ ಪುಟ್ಟ ಇಶ್ಯೂಸ್ ಬರ್ತಿರುತ್ತಲ್ಲ, ಅದೆಲ್ಲಾನು ಬಂದು ಆಮೇಲೆ ಫೀಡ್ಬ್ಯಾಕ್ ತಗೊಂಡು ಕಂಪ್ನಿ ಸೆಕೆಂಡ್ ವರ್ಷನ್ ಬಿಡ್ತಾರಲ್ಲ, ಅವಾಗ ಅದು ಇನ್ನೂ ಚೆನ್ನಾಗಿರುತ್ತೆ. ಆದರೆ ಅಷ್ಟೊತ್ತು ಕಾಯ್ಬೇಕಲ್ಲ. ಅಂದರೆ ಅಟ್ ದಿ ಎಂಡ್ ಆಫ್ ದ ಡೇ ತೊಗೊಂಡವ್ರಿಗೆ ಲುಕ್ಸು ಒಂದು ಸ್ವಲ್ಪ ಅಗ್ರೆಸಿವ್ ಆಗಿರಬೇಕು, ಫಂಕಿ ಲುಕ್ ಇರಬೇಕು ಅಂದರೆ ಡ್ಯೂಕ್ 390 ಇರುತ್ತೆ. ಲುಕ್ಸು ಈ ಥರ ಕ್ಲಾಸಿಕ್ ಆಗೇ ಇರಬೇಕು, ಆರಾಮಾಗಿ ಟೂರಿಂಗು ಮಾಡಬೇಕು, ಟ್ರಾಫಿಕಲ್ಲೂ ಆರಾಮಾಗಿ ಕಂಫರ್ಟಬಲ್ ಆಗಿರಬೇಕು, ಡೈಲಿ ಕಮ್ಯೂಟ್ಗೆ, ಆಫೀಸ್ಗೆ, ಅಲ್ಲಿ ಓಡಾಡೋದಕ್ಕೆ, ಕೊತ್ತಂಬರಿ ಸೊಪ್ಗೆ ಎಲ್ಲದಕ್ಕೂ ಓಕೆ ಅನ್ನಿಸ್ತಿದ್ದು. ಆಮೇಲೆ ಹೈನಸ್, ಹೋಂಡಾ ಹೈನಸ್ನು ಪ್ರಾಬ್ಲಿ ಇದೇ ಕ್ಯಾಟಗರಿಗಳಲ್ಲಿ ಬೀಳುತ್ತೆ. 350cc ಎಲ್ಲ ಹೋಂಡಾ ಹೈನಸ್ಸು. ಆಮೇಲೆ ಹಂಟರ್ ಇದಕ್ಕಿಂತ ಸ್ವಲ್ಪ ತೂಕ ಇದೆ ಅನ್ಸುತ್ತೆ, ಆದರೆ ಅದು ಒಳ್ಳೆ ಕಮ್ಯೂಟರ್ ಗಾಡಿ. ಆದರೆ ಇಷ್ಟು ಪವರ್ ಇಲ್ಲ ಅದರಲ್ಲಿ. ಒಟ್ಟಿನಲ್ಲಿ ಇದೊಂಥರ ಆಲ್ರೌಂಡರ್ ಗಾಡಿ ಅನಿಸ್ತು ಗುರು ನನಗೆ. ನಾನು ಟ್ರಯಮ್ ಗಾಡಿ ಓನರು. ಅದು ಬಂದ್ಬಿಟ್ಟು ಇದೆಲ್ಲದಕ್ಕಿಂತ ದೊಡ್ಡ ಹಣ ಸ್ಪೀಡ್ 1200cc RS ಬ್ಯೂಟಿಫುಲ್ ಮಷೀನು. ಟ್ರಯಂಪ್ ಅವರು ಆ್ಯಕ್ಚುಲ್ ಆಗಿ ರಿಲಯಬಲ್ ಮೋಟರ್ ಸೈಕಲ್ಸ್ನೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಇದು ಎಷ್ಟು ರಿಲಯಬಲ್ ಅನ್ನೋದು ಕಸ್ಟಮರ್ಸ್ ಆಲ್ರೆಡಿ ತೊಗೊಂಡಿರ್ತಾರಲ್ಲ ಅವರು ಓಡಿಸಾದ್ಮೇಲೆ ಗೊತ್ತಾಗೋದು. ಲೋ RPM ನಲ್ಲಿ ಸೆಕೆಂಡ್ ಗೇರ್ನಲ್ಲಿ ಇದು 2015 ಹೋಗಲ್ಲ, ಗೇರ್ ಚೇಂಜ್ ಕೇಳುತ್ತೆ, ಫಸ್ಟ್ ಗೇರ್ಗೆ ಬರಬೇಕು.
ಅಂದರೆ ಸ್ವಲ್ಪ ಜಾಸ್ತಿ ಗೇರ್ನಲ್ಲಿ ಲೋ ಸ್ಪೀಡ್ನಲ್ಲಿ ಹೋಗೋಕ್ಕಾಗಲ್ಲ. ಅದೇ ರಾಯಲ್ ಎನ್ಫೀಲ್ಡ್ ಆದರೆ ಅದೊಂದು ಅಡ್ವಾಂಟೇಜ್ ಇದೆ, ಲೋ RPMನಲ್ಲಿ ಜಾಸ್ತಿ ಗೇರ್ನಲ್ಲೂ ಹೋಗ್ಬೋದು. ಏನು ಮ್ಯಾಟ್ರ್ ಆಗಲ್ಲ. ಈಗ ಇದಕ್ಕೆ ಹೋಗ್ತಾ ಇದ್ದೀನಲ್ಲ ಆರಾಮಾಗಿ, ನನಗೇನು ಅಷ್ಟೊಂದೇನು ಚಾಲೆಂಜ್ ಅನ್ನಿಸ್ತಿಲ್ಲ, ಆರಾಮಾಗಿ ಹೋಗ್ತೈತೆ. ಸೆಕೆಂಡ್ ಗೇರ್ ಟಾಪ್ ಸ್ಪೀಡು 70, ಥರ್ಡ್ ಗೇರ್ ಟಾಪ್ ಸ್ಪೀಡು 100, ಫೋರ್ತ್ ಗೇರ್ ಟಾಪ್ ಸ್ಪೀಡು 120, ಫಿಫ್ತ್ ಗೇರು 140, 145, ಸಿಕ್ಸ್ ಗೇರ್ ಬ್ರೇಕ್ಸ್ ಸೂಪರ್. 170 ಏನೋ ಹೋಗುತ್ತೆ ಅಂತ ಹೇಳ್ತಿದ್ರು, 160ವರೆಗೂ ಹೋಯ್ತೀಗ. ಒಂದು ಖಾಲಿ ರೋಡ್ ಸ್ಟ್ರೆಚ್ ಸಿಕ್ತು. ಟೆಸ್ಟ್ ಮಾಡ್ತಾ ಇದ್ದೀನಿ ಗಾಡಿನ, ಯಾವ ಥರ ಹೋಗುತ್ತಪ್ಪ ಇದು, ಪರ್ಫಾರ್ಮ್ ಹೇಗೆ ಮಾಡುತ್ತೆ ಅಂತ ಅಷ್ಟೇ. ಯಾರು ಮಾಡೋಕೆ ಹೋಗ್ಬೇಡಿ. ಟೆಸ್ಟ್ ರೈಡ್ ಗಾಡಿ ಇರೋದಕ್ಕೆ ಚೆಕ್ ಮಾಡೋದಕ್ಕೆ ಪ್ರಾಪರ್ ಆಗಿ ಅದು ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಪವರ್ ಬ್ಯಾಂಡ್ ಯಾವ ಥರ ಓಪನ್ ಆಗುತ್ತೆ ಎಲ್ಲ ನೋಡಬೇಕಲ್ಲ. ನನ್ನ ಪ್ರಕಾರ ಪವರ್ ಬ್ಯಾಂಡ್ ಬಂದು ಪವರ್ ಬ್ಯಾಂಡ್ ಅಂದರೆ ಪಿಕಪ್ಪು ಆ ಟಾರ್ಕ್ ಫೀಲ್ ಆಗೋದು 3500 4000 RPM ಆದಮೇಲೆ ಚೆನ್ನಾಗಿ ಗಾಡಿ ತೊಗೊತಾ ಇದೆ. ನಿಮಗೆ ಗಾಡಿ ಟೆಸ್ಟ್ ರೈಡ್ ತೊಗೊಬೇಕು, ಬುಕ್ ಮಾಡಬೇಕು ಅಂತ ಏನೋ ಪ್ಲಾನ್ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಟ್ರ್ಯಾಂಪ್ ಎಲೆಕ್ಟ್ರಾನಿಕ್ ಸಿಟಿಲಿರೋ ಶೋರೂಮ್ದು ಡೀಟೇಲ್ಸ್ನ ಹಾಕಿರ್ತೀನಿ. ಅವ್ರಿಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಡ್ತಾರೆ, ಟೆಸ್ಟ್ ರೈಡ್ ಕೊಡ್ತಾರೆ. ಆಕ್ಚುಲಿ ಒಳ್ಳೆ ಟೀಮ್ ಇದೆ. ನನ್ನ ಗಾಡಿ ಕೇಳಿದ ತಕ್ಷಣ ಎತ್ಕೊಟ್ಬಿಟ್ರು ತೊಗೊಂಡೋಗಿ ಸರ್ ಅಂತ. ಕ್ರ್ಯಾಮ್ದಾರ್ ಗಾಡಿ ಇದೆ, ಟ್ರ್ಯಾಂಪಲ್ಲಿ ಹೊಸದು, ಅದನ್ನು ರಿವ್ಯೂ ಮಾಡ್ತೀನಿ. ಮತ್ತೆ ಅಪಾಚಿ ಅವ್ರದ್ದು RTR ಹೊಸದು, ನೇಕೆಡ್ ಬೈಕು, ಆಮೇಲೆ ಇನ್ನೊಂದು 2-3 ಗಾಡಿ ಇದೆ ನನ್ನ ಲಿಸ್ಟಲ್ಲಿ. ಎಲ್ಲಾನು 1 by 1 ರಿವ್ಯೂ ಮಾಡ್ತೀನಿ. ಸ್ವಲ್ಪ ಗಾಡಿ ಸಿಗೋದು ಕಷ್ಟ ಆಗ್ತಿದೆ. ಆಮೇಲೆ ಹಿಮಾಲಯನ್ ಅಡ್ವೆಂಚರ್ ಗಾಡಿ ಹೊಸದು ಬಿಟ್ಟಿದ್ದಾರೆ, ಅದು ಕೈಗೆ ಸಿಗ್ತಲ್ಲ ಗಾಡಿ. ಎಲ್ಲ 1 by 1 ರಿವ್ಯೂ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಿ ಈ ಗಾಡಿ ಬಗ್ಗೆ ನಿಮ್ಗೆ ಅನಿಸ್ತು ಅಂದ್ಬಿಟ್ಟು. ಮತ್ತೆ ನೆಕ್ಸ್ಟ್ ಗಾಡಿ ಯಾವ್ದು ನಾನು ರಿವ್ಯೂ ಮಾಡ್ಬೇಕಂತ ಹೇಳಿ. ನಾನು ಟೆಸ್ಟ್ ರೈಡ್ ಮಾಡ್ತಾ ಇದ್ದೀನಿ. ನೀವು ಗಾಡಿ ತೊಗೊಂಡಿದ್ದೀರಲ್ಲ ಆಲ್ರೆಡಿ, ನಿಮ್ಮ ಪ್ರಕಾರ ಗಾಡಿ ಹೇಗಿದೆ? ಚೆನ್ನಾಗಿದೆಯಾ? ಎಷ್ಟು ಕಿಲೋಮೀಟರ್ ಓಡಿಸಿದ್ರೆ? 3,500 ಓಡಿದೆ ಆಲ್ಮೋಸ್ಟ್. ಸರ್ವಿಸ್ ಎಲ್ಲ ಹೇಗಿದೆ? ಏನು ಪ್ರಾಬ್ಲಮ್ ಇಲ್ಲ ಗಾಡೀಲಿ? ಓ ಸೂಪರ್. ಮತ್ತೆ ಲಾಂಗ್ ರೈಡ್ ಎಲ್ಲ ಹೋಗಿದ್ದೀರಾ ಇದರಲ್ಲಿ? ಚೆನ್ನೈಯಿಂದ ಇಲ್ಲಿ ತೊಗೊಂಡ್ಬಿಟ್ರೆ ಗಾಡಿ? ಮತ್ತೆ ಚೆನ್ನೈಯಿಂದ ಇಲ್ಲಿಗೆ ಬರ್ಬೇಕಾದ್ರೆ ಏನು ಅನ್ನಿಸ್ತು? ಆರಾಮಿತ್ತಾ ಜರ್ನಿ? ಫಟೀಗು ಸುಸ್ತು ಅದೆಲ್ಲ ಏನಿಲ್ಲ? ಎಷ್ಟು ಇಟ್ಕೊಂಡ್ಬಂದ್ರಿ ಸ್ಪೀಡ್ ಅಲ್ಲಿಂದ? ಕ್ರೂಸಿಂಗ್ ಸ್ಪೀಡು 110 ಆರಾಮ ಬಂದ್ರಿ? ವೈಬ್ರೇಷನ್ ಅದು ಇದೇನಿಲ್ಲ ನೋಡಿ. ಗಾಡಿ ತೊಗೊಂಡು ಆಲ್ರೆಡಿ 3,500 ಓಡ್ಬಿಟ್ಟಿದೆ ಇವ್ರದ್ದು. ಇವ್ರ ಕಡೆಯಿಂದ ಫೀಡ್ಬ್ಯಾಕ್ ಚೆನ್ನಾಗಿ ಬರ್ತಿದೆ. ಕ್ರೂಸ್ ಕಂಟ್ರೋಲ್ ವರ್ಕ್ ಆಗ್ತಾ ಇರಲಿಲ್ಲ, ಅದು ಇವಾಗ ರೆಕ್ಟಿಫೈ ಮಾಡಿದ್ದಾರೆ. ಗಾಡಿ ಇಲ್ಲ ಇದೆ ನನ್ನ ಜಾಕಿ. ಸೂರ್ಯ ಕೀ ಕುಡಿ, ಹೊಡ್ತೀನಿ ನಾನು. ವರ್ಕ್ ಆಗ್ತಿದೆಯಾ ಕ್ರೂಸ್ ಕಂಟ್ರೋಲು? ಓಕೆ ಡನ್. ಓಕೆ